ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಗ್ರಾಮೀಣ ಭಾಗಗಳಲ್ಲಿ ಸರ್ಕಾರಿ ಆಸ್ಪತ್ರೆಗಳ ವೈದ್ಯರು ಸರಿಯಾದ ಸಮಯ ಪಾಲನೆ ಮಾಡ್ತಿಲ್ಲ ಎಂದು ತಾಲೂಕಿನ ಬಿಎಸ್ಪಿ ಪಕ್ಷದಿಂದ ತಾಲೂಕು ಆರೋಗ್ಯ ಅಧಿಕಾರಿಗಳಿಗೆ ಮನವಿ ಪತ್ರ ನೀಡಿದ್ದಾರೆ. ಇದು ಸರ್ಕಾರದಿಂದ ಗ್ರಾಮೀಣ ಜನತೆಗೆ ಉತ್ತಮ ಆರೋಗ್ಯ ಸೇವೆ ಒದಗಿಸುವ ಉದ್ದೇಶದಿಂದ ಆರೋಗ್ಯ ಕೇಂದ್ರಗಳು ಸ್ಥಾಪಿಸಲಾಗಿದ್ದು, ವೈದ್ಯರುಗಳು ಸರ್ಕಾರದಿಂದ ಲಕ್ಷಾಂತರ ರೂಪಾಯಿ ಸಂಬಳ ಪಡೆದು ಕರ್ತವ್ಯಕ್ಕೆ ಮೋಸ ಮಾಡ್ತಿದ್ದಾರೆ. ಇಂಥವರ ವಿರುದ್ಧ ತಾಲೂಕು ಆರೋಗ್ಯ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದರೆ ಆರೋಗ್ಯ ಅಧಿಕಾರಿಗಳ ವಿರುದ್ಧವೇ ಹೋರಾಟ ಮಾಡ್ತೇವೆ ಎಂದು ಬಿಎಸ್ಪಿ ತಾಲೂಕು ಅಧ್ಯಕ್ಷ ಶಂಕರ್ ಪೋಲೆ ತಿಳಿಸಿದ್ದಾರೆ. ವೈದ್ಯರು ಸಮಯಕ್ಕೆ ಲಭ್ಯವಿರದ ಕಾರಣ ವೃದ್ಧರು, ಬಡವರು, ಗರ್ಭಿಣಿಯರು ಖಾಸಗಿ ಆಸ್ಪತ್ರೆಗಳತ್ತ ಮುಖ ಮಾಡ್ತಿದ್ದಾರೆ. ಇದರಿಂದ ಆರ್ಥಿಕ ಮತ್ತು ಆರೋಗ್ಯ ಸಮಸ್ಯೆ ಎದುರಾಗ್ತಿದೆ. ಹಾಗಾಗಿ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರು ಇರಬೇಕು ಎಂದು ಕಟ್ಟುನಿಟ್ಟಿನ ಆದೇಶ ಮಾಡಿ ಎಂದು ಬಿಎಸ್ಪಿ ವತಿಯಿಂದ ಆಗ್ರಹಿಸಿದ್ದಾರೆ. ತಾಲೂಕು ಆರೋಗ್ಯ ಅಧಿಕಾರಿಗಳಿಗೆ ಬಿಎಸ್ಪಿ ಪಕ್ಷದ ವತಿಯಿಂದ ಮೆಮೊರಾಂಡಮ್ ಕೊಡ್ತಾ ಇದ್ದೇವೆ. ಏನಂತಂದರೆ, ಬಸವ ಕಲ್ಯಾಣದ ಗ್ರಾಮೀಣ ಭಾಗದಲ್ಲಿ ಎಷ್ಟು PSCಗಳಿವೆ, ಆ PSCದಾಗ ಡಾಕ್ಟರ್ಗಳನ್ನು ತಮ್ಮ ಕರ್ತವ್ಯವನ್ನು ಕರೆಕ್ಟಾಗಿ ಮಾಡ್ತಾಯಿಲ್ಲ, ಸಮಯಕ್ಕೆ ಕರೆಕ್ಟಾಗಿ ಇರ್ತಾಯಿಲ್ಲ. ಬೆಳಿಗ್ಗೆ 10ಕ್ಕೆ ಬರ್ತಾರೆ, 1 ಗಂಟೆ 2 ಗಂಟೆ ಯಾರು ಕುಂಡಿರ್ತಾರೆ, ಇಲ್ಲಂತಂದ್ರೆ ಯಾರು ಕುಂಡರು. ಟೋಟಲಿನೇ ಬಸವ ಕಲ್ಯಾಣ ಗ್ರಾಮೀಣ ಭಾಗದಾಗ ಡಾಕ್ಟರ್ಗಳನ್ನು ಟೈಮಿಗೆ ಇರ್ತಾ ಇಲ್ಲ. ಅಲ್ಲಿನ ಜನರಿಗೆ, ಬಡ ರೋಗಿಗಳಿಗೆ ಹಾಗೂ ಅಲ್ಲಿರುವ ಸ್ಥಳೀಯ ರೋಗಿಗಳಿಗೆ, ಗರ್ಭಿಣಿಗಳಿಗೆ ಹಾಸ್ಪಿಟಲ್ಗೆ ಹೋದಾಗ ಭಾಳಷ್ಟು ತೊಂದರೆ ಆಗ್ತಾಯಿದೆ. ಇದರ ಕಡೆಯಿಂದ ಏನಪ್ಪ ಅಂದ್ರೆ, ನಾವು ಬಸವ ಕಲ್ಯಾಣ ತಾಲೂಕು ಅಧಿಕಾರಿಗಳಿಗೆ ಮೆಮೊರಾಂಡಮ್ ಕೊಡ್ತಾ ಇದ್ದೆವು. ಈ ಡಾಕ್ಟರ್ಸ್ಗಳ ಮೇಲೆ ಒಂದು ವೇಳೆ ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ಏನಾದರೂ ಡ್ಯೂಟಿ ಇಲ್ಲ, 10 ಹಿಡಿದು 4 ತನಕ ಡ್ಯೂಟಿ ಇದೆ, ಕಡ್ಡಾಯವಾಗಿ ಮಾಡಬೇಕು ಇರಲಿ. ಅಲ್ಲಿ ಯಾವುದೇ ರೋಗಿ, ಬಡ ರೋಗಿ ಹೋಗಲಿ, ಯಾವುದೇ ಸಮಾಜದಲ್ಲಿ ಎಲ್ಲ ಸಂಬಂಧ ಬಡ ರೋಗಿಗಳು ಅಲ್ಲಿ ಹೋದಾಗ ಇವರು ಯಾರು ಇಂಜೆಕ್ಷನ್ ಕೊಡೋರು ಇರಲು, ಗೋಳಿ ಕೊಡೋರು ಇರಲು. ಅಂದ್ರೆ ಇದು ಯಾಕೆ ನಿರ್ಲಕ್ಷ್ಯತೆ ವಹಿಸ್ಲಿರ್ತೀವಿ? ಇದು ನಾವು ನೀವು ಹಲವಾರು ಸಲ ಫೋನ್ ಮುಖಾಂತರ ಹೇಳಿದ್ದಾರೆ. ಬಟ್ ನೀವು ಅದಕ್ಕೆ ಯಾಕೋ ಏನೋ ಇದು ತೊಗೊಂಡಿಲ್ಲ. ಅದಕ್ಕೆ ನಾವೇನಪ್ಪ ಅಂದ್ರೆ ಲೆಟರ್ ಮುಖಾಂತರ ಕೊಟ್ಟಿರ್ತೇವೆ. ಒಂದು ವೇಳೆ